ಇಂದ್ರಮ್ಮ ಕೊನೆಗೂ ತನ್ನ ಹಠ ಸಾಧಿಸ್ಬಿಟ್ಲು. ಅಲ್ಲ, ಸೊಸೆ ದುಡ್ಡು ತಂದು ಹಾಕ್ತಾ ಇದ್ರೆ ಮನೇಲಿ ಸುಮ್ಮನೆ ಗುತ್ಕೊಂಡು ಚೆನ್ನಾಗಿ ತಿನ್ಕೊಂಡು ದೇವ್ಕೊಂಡು ಇರ್ಬೋದಾಗಿತ್ತು. ಏನು ಹಠ ಹಿಡಿದ್ಲೋ ಏನೋ. ಯಾಕೋ ಹೀಗೆ ಹೋದ್ರೆ ಸರಿ ಹೋಗಲ್ಲಪ್ಪ. ನಾವೇ ಇಂದ್ರಮ್ಮ ಅವ್ರ ಹತ್ರ ಮಾತಾಡಬೇಕು. ಅಲ್ಲ, ನನ್ನ ತಂಗಿ ಏನು ತಪ್ಪು ಮಾಡಿದ್ದಾಳೆ? ಕಷ್ಟಪಟ್ಟು ನಾವು ಓದಿಸಿದ್ದೀವಿ, ಅವಳು ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಕೆಲಸ ತಗೊಂಡಿದ್ದಾಳೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಕೆಲಸನೇ ಮಾಡಬಾರ್ದು, ದುಡಿಲೇಬಾರ್ದು ಅಂದರೆ ತಪ್ಪಲ್ವಾ? ಇದು ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಕಣ ಮಗನೆ. ಆ ಇಂದ್ರಮ್ಮ ಬೇಕು ಅಂತ ದ್ವೇಷ ಕಾರ್ತಾ ಇದ್ದಾಳೆ. ನನ್ನ ಮಗಳು ಆ ಮನೆಗೆ ಸೊಸೆಯಾಗಿ ಹೋಗೋಕ್ಕೆ ಅವ್ರಿಗಿಷ್ಟ ಇರಲಿಲ್ಲ. ಮಾವ, ವರ ವರದ ಇಬ್ರು ಇಷ್ಟಪಡ್ತಿದ್ದಾರೆ. ಅವರಿಬ್ಬರ ಮಧ್ಯೆ ಪ್ರೀತಿ ಇರೋದಕ್ಕೆ ತಾನೇ ಅವರಿಬ್ರು ಮದುವೆ ಆಗಿರೋದು. ಇಂದ್ರು ಈ ಮಾತನ್ನೇ ಹಿಡ್ಕೊಂಡು ಆ ಇಂದ್ರಮ್ಮ ಎಷ್ಟು ದಿನ ದ್ವೇಷ ಕಾಡ್ತಾರೆ? ಇದರಿಂದ ಅವ್ರ ಮನೆ ನೆಮ್ಮದಿನ ಹಾಳಾಗ್ತಿರೋದು. ಇದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅಷ್ಟೆ. ಅಪ್ಪ, ಆದರೂ ನಮ್ಮ ವರ ಆ ಮನೇಲಿ ನರಕ ಅನ್ಭವಿಸ್ತಿದ್ದಾಳಪ್ಪ. ಒಂದು ಆ ಇಂದ್ರಮ್ಮನಿಗೆ ತಿಳಿಸಿ ಹೇಳಬೇಕು, ಇಲ್ವಾ? ನಮ್ಮ ವರನ ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಬಂದು ನಾವೇ ಅವಳನ್ನ ನೋಡ್ಕೋಬೇಕು. ಕರ್ಕೊಂಬಂದು ಇಟ್ಕೊಂಬಿಡು ಮನೆಗೆ. ಈಗಾಗಲೇ ನೀನೊಬ್ಳು ಈ ಮನೆಗಿರೋದು ಸಾಕಾಗಿದೆ. ನೋಡು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತೇಳಿ ಗಂಡನ ಮನೆಯಲ್ಲೇ ಇರಬೇಕು. ನನ್ನ ಮಗನೂ ಬಂದು ನಿನ್ನ ಇವತ್ತ ನಾಳೆ ಕರ್ಕೊಂಡು ಹೋಗ್ತಾನೆ ಬಿಡು, ಅದು ಬೇರೆ ಪ್ರಶ್ನೆ. ಅದು ಬಿಟ್ಟು ಎಲ್ಲ ಹೆಣ್ಮಕ್ಳು ಮನೇಲೇ ಇರೋಕ್ಕಾಗತ್ತೇನೆ? ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸಿರೋದಕ್ಕೇನೆ ಸಮಾಜದಲ್ಲಿ ಅವ್ರು ಇನ್ನೂ ಒದ್ದಾಡ್ತಾ ಇರೋದು. ಇಲ್ಲೂ ಇರೋಕ್ಕಾಗಲ್ಲ, ಅಲ್ಲೂ ಇರೋಕ್ಕಾಗಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕು ಹೇಳಿ? ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಲ್ದೆ ಇಂಥ ಕಟ್ಟುಪಾಡುಗಳನ್ನ ಕಟ್ಟಾಕೊಂಡು ಬದುಕಬೇಕಾ? ಅಂದರೆ ನೀವು ವರನ್ ಮನೆಗೆ ವಾಪಸ್ ಕರ್ಕೊಂಬರೋಣ ಅಂತ ಹೇಳ್ತಿದ್ದೀರಾ ಮೇಡಮ್? ಅಲ್ಲ ಸುಬ್ಬು, ನಾನು ಹಾಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಏನೇ ಮಾಡ್ಬೇಕಂದ್ರೂ ವರ ಡಿಸೈಡ್ ಮಾಡಬೇಕು. ಅವಳು ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರಬೇಕು. ಇದು ಅವಳ ಹಕ್ಕು. ನಾನು ತವ್ರ ಮನೇಲಿದ್ರೆ ಜನ ಏನ್ ಅನ್ಕೋತಾರೋ, ಗಂಡನ ಮನೇಲಿದ್ದು ಅತ್ತೆ ಮಾತು ಕೇಳಿಲ್ಲ ಅಂದ್ರೆ ಜನ ಏನಂತಾರೋ, ಈ ಭಯ ಅವಳಿಗೆ ಯಾಕೆ ಹೇಳು? ಅವಳು ಎಲ್ಲೇ ಇದ್ರು ನಾನು ಬದುಕ್ತೀನಿ ಅನ್ನೋ ಛಲ ಇರಬೇಕು. ಆ ಛಲ ನನ್ಗೆ ಈಗಲೂ ಇದೆ. ಅದಕ್ಕೆ ವರ ಆಗ್ಲೇನೋ ಗಲಾಟೆ ಆಯ್ತಂತೆ, ನಿನ್ನ ಕೆಲಸ ಬಿಡ್ತಿದೆ ಅಂತೆ, ಹೌದಾ? ಅಣ್ಣ, ಅದಕ್ಕೆ ಹೇಳ್ದಾಗೆ ನನ್ನ ಮನಸ್ಸಲ್ಲಿ ಛಲ ಇದೆ. ಆ ಛಲದಿಂದ ಬಲ ಬಂದಿದೆ. ನಾನು ಕೆಲಸ ಬಿಡ್ತೀನಿ ಅನ್ ಮಾತ್ರಕ್ಕೆ ಸೋಲ್ತೀನಿ ಅಥವಾ ಜೀವನದಲ್ಲಿ ನೊಂದ್ಕೊಳ್ತೀನಿ ಅನ್ನೋ ಅರ್ಥ ಅಲ್ಲ. ಏನು ಹೇಳ್ತಾ ಇದೀಯ ಮಗಳೇ? ಕಷ್ಟಪಟ್ಟು ಕೆಲಸ ಪಡ್ಕೊಂಡಿದ್ಯಾ, ಓದಿದ್ಯಾ? ಇರ್ಬೋದು ಅಪ್ಪ, ನಾನು ಕಷ್ಟಪಟ್ಟು ಓದಿದ್ದೀನಿ, ಕಷ್ಟಪಟ್ಟು ಕೆಲಸ ಪಡ್ಕೊಂಡಿದ್ದೀನಿ, ಇದನ್ನೆಲ್ಲ ಸಾಧಿಸಿದ್ದೀನಿ. ಆ ಸಂತೋಷ ನನಗಿದೆ. ಆದರೆ ಅತ್ತೆ ಮಾತಿಗೆ ವಿರುದ್ಧವಾಗಿ ನಾನು ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಹಠ ಇಲ್ಲ ಅಪ್ಪ. ಹಂಗಾದ್ರೆ ನಿಮ್ಮ ಅತ್ತೆ ಮುಂದೆ ನೀನು ಸೋಲೊಪ್ಕೊಂಡೆ? ಇಲ್ಲ, ಅವಳು ಈಗ ಸೋತು ನಮ್ಮಮ್ಮನ್ನೇ ಗೆಲ್ಲಕ್ಕೆ ಹೊಟ್ಟಿದ್ದಾಳೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ವರ. ಇವತ್ತಿನ ಹೆಣ್ಮಕ್ಳಿಗೆ ಇರಬೇಕಾಗಿರೋ ಗುಣ ಇದು. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಎದುರುಗಡೆ ನಿಂತಿರೋರನ್ನ ಗೆಲ್ಲೋದಿದೆಯಲ್ಲ, ಇದೇ ನಿಜವಾದ ಜಾಣ್ಮೆ.
ದೇವರೇ, ಹಳೇ ವರ್ಷ ಕಳೀತು, ಹೊಸ ವರ್ಷ ಬಂತು. ಬೇವು ಬೆಲ್ಲ ತಿಂದು ಬದುಕಲ್ಲಿ ಸುಖ ದುಃಖ ಸಮನಾಗಿ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಂದಿನಿಯಮ್ಮವ್ರ ಬದುಕಲ್ಲಿ ಬರೀ ಬೇವೇ ಇದೆ. ಇಷ್ಟು ವರ್ಷ ಕಹಿ ತಿಂದು ಯಾವತ್ತೋ ಒಂದು ದಿನ ಸಿಹಿ ಸಿಗುತ್ತೆ ಅನ್ನೋ ಭಾವನೆಯಲ್ಲೇ ಬದುಕ್ತಿದ್ದಾರೆ. ಅವ್ರ ಜೀವನ ಆದಷ್ಟು ಬೇಗ ಚೆನ್ನಾಗಾಗಬೇಕು. ಅವರು ನಮ್ಮೆಲ್ಲರ ಜೊತೆ ಬೆರಿಬೇಕು. ಎಲ್ಲರ ಜೊತೆ ಸೇರಿ ಮುಂದಿನ ಹಬ್ಬ ಸಂತೋಷವಾಗಿ ಮಾಡಬೇಕು. ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ನಾವಿಲ್ಲಿ ಹಬ್ಬ ಮಾಡ್ತಾಯಿದ್ದೀವಿ, ಆದರೆ ಅವ್ರ ಪರಿಸ್ಥಿತಿ ಹೇಗಿದೆಯೋ ಏನೋ. ದೇವ್ರೆ, ಆದಷ್ಟು ಬೇಗ ನಂದಿನಿ ಅಮ್ಮವ್ರು ಸಿಗೋ ಹಾಗೆ ಮಾಡಪ್ಪ. ಇವತ್ತು ನಾನಿಲ್ಲಿ ಒಬ್ಬಳೇ ಹಬ್ಬ ಮಾಡ್ತಿದ್ದೀನಿ. ಆದರೆ ನನ್ನ ಮಗಳು, ನಮ್ಮಮ್ಮ ಇಬ್ಬರು ಬೇರೆ ಬೇರೆ ಮನೇಲಿ ಹಬ್ಬ ಮಾಡ್ತಿದ್ದಾರೆ. ನಾನು ಮತ್ತೆ ನನ್ನ ಮಗಳನ್ನು, ನಮ್ಮಮ್ಮನ್ನ, ಹಾಗೆ ನನ್ನ ಗಂಡನ್ನ ಸೇರಬೇಕು. ಅದಕ್ಕೂ ಮುಂಚೆ ನನ್ನ ಆತ್ಮಗೌರವನ ನಾನು ಕಾಪಾಡ್ಕೋಬೇಕು. ನನ್ನ ವಿಷಯದಲ್ಲಿ ನೂರಾರು ಪ್ರಶ್ನೆಗಳು ಎಲ್ಲರ ತಲೆಯಲ್ಲೂ ಹುಟ್ಟಬಹುದು. ಅದಕ್ಕೆಲ್ಲ ಉತ್ತರ ಕೊಡೋಷ್ಟು ಶಕ್ತಿ ನನ್ನಲ್ಲಿರಬೇಕು. ನನ್ನ ಬಗ್ಗೆ ಸತ್ಯನ ಪ್ರಪಂಚ ಅರ್ಥ ಮಾಡ್ಕೋಬೇಕು. ಕಾಪಾಡು ಭಗವಂತ. ದೇವ್ರೆ, ನಮ್ಮಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಂದಷ್ಟು ದಿನ ಜಾನಕಿ ಅಮ್ಮ ಬಂದು ನನ್ನ ಜೊತೆ ಇದ್ದರು, ನನಗೆ ಅಮ್ಮನ ಪ್ರೀತಿ ತೋರಿಸಿದ್ರು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಅವರು ಹೊರಟೋಗ್ಬಿಟ್ರು. ತಾಯಿ ಪ್ರೀತಿ ಪಡೆಯೋ ಅದೃಷ್ಟ ನನಗಿಲ್ವಾ? ನನಗೂ ತಾಯಿ ಆಗಬೇಕು ಅನ್ನೋ ಕನಸಿದೆ. ಆದರೆ ಅದಕ್ಕೂ ಮುಂಚೆ ನನಗೆ ತಾಯಿ ಪ್ರೀತಿ ಸಿಗಬೇಕು. ನಮ್ಮಮ್ಮನ ನೋಡೋಕ್ಕೆ ನಾನು ಹಾತೊರಿತಿದ್ದೀನಿ. ಆದಷ್ಟು ಬೇಗ ನಮ್ಮಮ್ಮನ ನನ್ನ ಹತ್ರ ಕಳಿಸ್ಕೊಡು ಭಗವಂತ.